ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ, ಸೂರ್ಯನ ಕಿರಣಗಳು ಭೂಮಿಯನ್ನು ಸ್ಪರ್ಶಿಸ್ತಾವಲ್ವ, ಆಗ ನೀ ಬಡವ, ನೀ ಶ್ರೀಮಂತ, ನೀ ಆ ಕುಲ, ನೀ ಈ ಕುಲ ಅಂತೆಲ್ಲ ಭೇದ ಭಾವ ತೋರ್ದೇನೆ ಹೇಗೆ ಎಲ್ಲರಿಗೂ ಸರಿಸಮಾನವಾಗಿ ಎಲ್ಲ ಕಡೆನೂ ಬೆಳಕು ಚೆಲ್ಲುತ್ತಾ, ಹಾಗೆ ಎಲ್ಲರ ಮನಸ್ಸು ನಿರ್ಮಲವಾಗಿರಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ, ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನನ್ನ ಮಗಳಿಗೆ ತುಂಬ ಫೇವ್ರೇಟ್ ಆಗಿರ್ತಕ್ಕಂಥ ಪಡ್ಡನ್ನು ಮಾಡಿದ್ದೆ. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅವಳಿಗೆ ಪ್ಲೇನ್ ಪಡ್ಡು ಅಂದರೆ ತುಂಬ ಇಷ್ಟ. ಮಸಾಲೆ ಎಲ್ಲ ಈರುಳ್ಳಿ ಆಗಿರ್ಬೋದು ಅಥವಾ ಮೆಣಸಿನ್ಕಾಯಿ, ಕೊತ್ತಂಬರಿ ಈ ಥರ ಹಾಕ್ದೇ ಪ್ಲೇನಾಗಿ ಮಾಡೋವಂಥ ಜಸ್ಟ್ ಉಪ್ಪು ಮತ್ತು ಜೀರಿಗೆಯನ್ನು ಹಾಕಿಬಿಟ್ಟು ಅವಳಿಗೆ ಮಾಡಿಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. 1:3 ರೇಷಿಯೋದಲ್ಲಿ ತೊಗೊಂಡಿದ್ದೀನಿ. 3 ಲೋಟ ಅಕ್ಕಿ ತೊಗೊಂಡ್ರೆ 1 ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಹಾಗೆಯೇ ಅರ್ಧ ಲೋಟ ಅವಲಕ್ಕಿ ಮತ್ತು 2 ಸ್ಪೂನಷ್ಟು ಕಡಲೆಬೇಳೆ, ಒಂದು ಸ್ಪೂನಷ್ಟು ಮೆಂತ್ಯ. ನಾನು ಮೆಂತ್ಯನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಹಾಗಾಗಿ 1 ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ನಾನು ಇದಕ್ಕೆ ಸಕ್ಕರೆ ಆಗಲಿ ಅಥವಾ ಸೋಡಾ ಆಗಲಿ ಸೇರಿಸ್ತಾ ಇಲ್ಲ. ಹಿಟ್ಟು ನೆಕ್ಸ್ಟ್ ಡೇ ನಾನು ಪಡ್ಡು ಮಾಡಬೇಕಾದ್ರೆ ಹಾಗೆ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಬರುತ್ತೆ. ದೋಸೆಗಾದರೆ ನಾವು ಒಂದು ಸ್ವಲ್ಪ ಸಕ್ಕರೆನ ಸೇರಿಸ್ಕೋಬೇಕು. ಇವಾಗ ಅದಕ್ಕೆ ಉಪ್ಪು ಮತ್ತು ಜೀರಿಗೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಈಗ ಕಾದಿರ್ತಕ್ಕಂಥ ಪಡ್ಡು ಹಂಚಿಗೆ ನಾನು ಇಲ್ಲಿ ಎಣ್ಣೆನ ಹಾಕಿಬಿಟ್ಟು ಪಡ್ಡು ಹಾಕ್ತಾಯಿದ್ದೀನಿ. ಹಿಟ್ಟು ತುಂಬ ಚೆನ್ನಾಗಿ ಬರಬೇಕಂದ್ರೆ ನಾವು ಅಕ್ಕಿ ನೆನೆಸ್ಬೇಕಾದ್ರೆ ಕರೆಕ್ಟ್ ಯಾವ ಮೆಜರ್ಮೆಂಟಲ್ಲಿ ನಾವು ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ಥರ ದಾವಣಗೆರೆ ಪಡ್ಡು ಕೇಳಿರ್ಬೋದು ನೀವು, ಬೆಣ್ಣೆ ಹಾಕಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಸ್ಕೂಲ್ಗೆ ಹೊರಟಿದ್ಲಲ್ವ, ಬೆಳಗ್ಗೆನೇ ಬೆಣ್ಣೆ ಹಾಕಿ ಕೊಟ್ಬಿಟ್ರೆ ಹೆವಿ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಅವಳಿಗೆ ಪ್ಲೇನಾಗೆ ಮಾಡಿಕೊಡ್ತಾಯಿದ್ದೀನಿ. ಅವಳು ಮಸಾಲ ಪಡ್ಡು ಇಷ್ಟಪಡಲ್ಲ, ಹಾಗಾಗಿ ಇದೇ ಥರ ಪ್ಲೇನಾಗೆ ನಾನು ಅವಳಿಗೆ ಮಾಡಿಕೊಡೋದು ಯಾವಾಗ್ಲೂ. ತುಂಬ ಇಷ್ಟಪಡ್ತಾಳೆ. ನೋಡ್ತಾ ಇರ್ಬೋದು ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೆಕ್ಸ್ಟ್ ನಮಗೆ ಮಾಡ್ಕೋಬೇಕಾದ್ರೆ, ನನಗೂ ನನ್ನ ಹಸ್ಬೆಂಡಿಗೆ ಮಾಡ್ಕೋಬೇಕಾದ್ರೆ ಹಾಗೆಯೇ ಮೆಣಸಿನ್ಕಾಯಿ, ಈರುಳ್ಳಿ, ಹಾಗೆ ಕೊತ್ತಂಬರಿ, ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಕೂಡ ಮಿಕ್ಸ್ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ, ಅಷ್ಟು ಸ್ಮೂತಾಗಿ ಕ್ರಿಸ್ಪಿಯಾಗಿ ಇತ್ತು. ನಿಮ್ಮ ಮನೇಲೆಲ್ಲ ಯಾವ್ಯಾವ ರೀತಿ ಪಡ್ಡು ಮಾಡ್ತೀರ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತಾ, ನಾನು ಇದ್ರ ಜೊತೆಗೆ ಶೇಂಗಾ ಚಟ್ನಿನೂ ಮಾಡಿದ್ದೆ. ಶೇಂಗಾ